ದೊಡ್ಡ ಮೀನು ತಿಮಿಂಗಲಗಳಿವೆ. ವಿಜೇಂದ್ರ ಸ್ಫೋಟಕ ಆರೋಪ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಕಾವು ಹೆಚ್ಚಿಸಿದೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಸೆಪ್ಟೆಂಬರ್ 1ರಿಂದ ರಾಯಚೂರಿನ ಲಿಂಗಸ್ಗೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸಲು ಸಜ್ಜಾಗಿದೆ. ಆದರೆ ನಾಗೇಂದ್ರ ಅವರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂಬ ಚರ್ಚೆ ಬೆನ್ನಲ್ಲೇ ರಾಜೀನಾಮೆ ನೀಡಿದ್ರೆ ಪಾದಯಾತ್ರೆ ಮುಂದುವರಿಯುತ್ತದೆಯೇ ಎಂಬ ಪ್ರಶ್ನೆ ಎದುರಾಗಿದೆ. ಈ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ, ನಾಗೇಂದ್ರ ಅವರು ಯಾವಾಗ ರಾಜೀನಾಮೆ ನೀಡ್ತಾರೆ ಎಂಬುದು ತಮಗೆ ಗೊತ್ತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಪ್ರಮುಖ ಆರೋಪಿಯಾಗಿದ್ದು ಇಡಿ ಚಾರ್ಜ್ ಶೀಟ್ ನಲ್ಲೂ ಅವರ ಹೆಸರು ಉಲ್ಲೇಖವಾಗಿದೆ. ಜೊತೆಗೆ ಅಧಿಕಾರಿ ಚಂದ್ರಶೇಖರ್ ಅವರ ಡೆತ್ ನೋಟ್ ನಲ್ಲೂ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪವಾಗಿದೆ ಅಂತ ವಿಜೇಂದ್ರ ಆರೋಪ ಮಾಡಿದ್ರು. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದ್ರೆ ಅವರನ್ನ ಮುಖ್ಯಮಂತ್ರಿಯನ್ನಾಗಿಯೂ ಮಾಡಿಕೊಳ್ಳಲಿ. ಆದ್ರೆ ನಾಗೇಂದ್ರ ಈ ಪ್ರಕರಣದಲ್ಲಿ ಸಣ್ಣ ಮೀನು ಮಾತ್ರ. ಇದರ ಹಿಂದೆ ದೊಡ್ಡ ಮೀನುಗಳು, ತಿಮಿಂಗಿಲಗಳಿವೆ. ಅವರೆಲ್ಲರನ್ನೂ ಬಯಲಿಗೆಳಿತೇವೆ. ದಲಿತರ ಅಭಿವೃದ್ಧಿಗೆ ಮೀಸಲಾದ 187 ಕೋಟಿ ದುರುಪಯೋಗವಾಗಿದೆ ಅಂತ ಆರೋಪಿಸಿದ ಅವರು ಹಣವನ್ನ ವಾಪಸ್ ಪಡೆದು ದಲಿತ ಸಮುದಾಯದ ಅಭಿವೃದ್ಧಿಗೆ ಬಳಸಬೇಕು ಎಂದು ಆಗ್ರಹ ಮಾಡಿದ್ರು. ಸದನದಲ್ಲಿ ಹೋರಾಟ ನಡೆಸಿದ ಬಿಜೆಪಿ ಜೆಡಿಎಸ್ ನಾಯಕರನ್ನ ಗೂಂಡಾಗಳೆಂದು ಕರೆಯುವುದು ಸರಿಯೇ ಅಂತ ಪ್ರಶ್ನೆ ಮಾಡಿದಂತ ವಿಜೇಂದ್ರ, ದಲಿತರಿಗೆ ನ್ಯಾಯ ಸಿಗೋವರೆಗೆ ಬಿಜೆಪಿ ಹೋರಾಟ ಮುಂದುವರಿಸಲಿದೆ ಅಂತ ಸ್ಪಷ್ಟಪಡಿಸಿದ್ರು. ನಾಗೇಂದ್ರ ನಾನು ದಲಿತ ಆಗಿರೋದಕ್ಕೆ ಮಾಡ್ತಾವ್ರೆ ಅಂತ ಒಂದು ಆರೋಪ ಮಾಡಿದ್ರು. ಆದ್ರೆ ಅದೇ ದಲಿತರ ಹಣವನ್ನ ತಿಂದಿದಿರಲ್ಲ, ಕೊಡಿ ನೀವು ರಾಜೀನಾಮೆನ, ಆಮೇಲೆ ಬೇಕಾದ್ರೆ ನೀವು ಕ್ಲೀನ್ ಶೀಟ್ ತಗೊಂಡು ಬಂದ್ರೆ CM ಆಗ್ಲಿ ಅನ್ನೋದು ವಿಜೇಂದ್ರ ಅವ್ರ ಹೇಳಿಕೆ. ರಾಜೀನಾಮೆ ಕೊಟ್ಟ ಮೇಲೆ ಲೆಕ್ಕಾಚಾರ ಏನು ಅಂತ ನೋಡ್ಬೇಕು. ಬಟ್ ಅವ್ರಿಗಿಂತ ಯೋಗ್ಯರಿದ್ರು. NY ಗೋಪಾಲ್ ಕೃಷ್ಣ, ಮೊಳಕಾಲ್ಮೂರು MLA, ಕಂಪ್ಲಿ ಗಣೇಶ್, ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಯಾಳ್, ಇವರೆಲ್ಲ ಇದ್ರಪ್ಪ. ಹೋಗಿ ಇವ್ರನ್ನೇ ಮಂತ್ರಿ ಮಾಡಿದ್ರೆ ಹೈಕಮಾಂಡ್ ಏನೋ ಇವೆಲ್ಲ ನೋಡಿದಾಗ ಬಿಜೆಪಿ ಹೇಳ್ತಾರಲ್ಲ, ಏನೋ ಕಪ್ಪ ಇಸ್ಕೊಂಡು ಕೊಟ್ಟು ಮಾಡಿರಂಗವ್ರೆ ಮಂತ್ರಿನ ಅಂತ. ಹೀಗಾಗಿ ಕಳ್ತನದ ಆರೋಪ ಐತೆ, ಲೂಟಿ ಮಾಡಿದಂತ ಆರೋಪ ಐತೆ, ಭ್ರಷ್ಟಾಚಾರದ ಆರೋಪ ಐತೆ. ಯಾಕೆ ಮಾಡ್ಬೇಕಾಗಿತ್ತು ಅವ್ರನ್ನ ಅನ್ನೋದಷ್ಟೇ ಎಲ್ಲರ ಅಭಿಪ್ರಾಯ. ಸಿದ್ದರಾಮಯ್ಯ ಹೇಳಿಕೆ ಸತ್ಯ, DCM ಪರಮೇಶ್ವರ್ ಸ್ಪಷ್ಟನೆ. ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ವಿಚಾರ ಇದೀಗ ಬಹಿರಂಗವಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂಬ ಹೇಳಿಕೆಯನ್ನ DCM ಡಾಕ್ಟರ್ G ಪರಮೇಶ್ವರ್ ಖಚಿತಪಡಿಸಿದ್ದಾರೆ. ಗಾಂಧಿ ಬಂದ ನಡೆದ ಒಳ ಮೀಸಲಾತಿ ಕುರಿತ ವಿಚಾರ ಸಂಕಿರಣದಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯ, ಆರಂಭದಲ್ಲಿ 4-5 ಮಂದಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಚರ್ಚೆ ನಡೆದಿತ್ತು. ಆದ್ರೆ ಒಬ್ಬರಿಗಷ್ಟೇ DCM ಸ್ಥಾನ ನೀಡಬೇಕು ಅಂತ ಹೈಕಮಾಂಡ್ಗೆ ಒತ್ತಡ ಏರಿ ತಮ್ಮ ಹೆಸರನ್ನ ಸೂಚಿಸಿದ್ದಾಗಿ ಹೇಳಿದ್ರು. ಈ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇದೀಗ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಪರಮೇಶ್ವರ್, ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಸಂಪೂರ್ಣ ಚರ್ಚೆಯ ಬಗ್ಗೆ ತಮಗೆ ಮಾಹಿತಿ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ತಮ್ಮೊಂದಿಗೆ ವೈಯಕ್ತಿಕವಾಗಿ ಹಂಚಿಕೊಂಡಿದ್ರು. ಹೀಗಾಗಿ ಅವರು ನೀಡಿರ್ತಕ್ಕಂಥ ಹೇಳಿಕೆಯಲ್ಲಿ ಸತ್ಯವಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಸಂದರ್ಭದಲ್ಲೂ ತಮ್ಮನ್ನ CM ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ರು. ಆದ್ರೆ ಆ ಸಲಹೆಯನ್ನು ಹೈಕಮಾಂಡ್ ಪರಿಗಣಿಸಿರಲಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ಬೆಳವಣಿಗೆ ಕಾಂಗ್ರೆಸ್ನೊಂದಿಗೆ ನಾಯಕತ್ವದ ಲೆಕ್ಕಾಚಾರ ಹಾಗೂ ಹೈಕಮಾಂಡ್ ನಿರ್ಧಾರಗಳ ಕುರಿತು ಮತ್ತೊಮ್ಮೆ ಚರ್ಚೆಯನ್ನ ಹುಟ್ಟು ಹಾಕಿದೆ. ಎಸ್ ಗುಡ್, ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದಂತೆ ಮಾಡಿಲ್ವಂತೆ. ಆದ್ರೆ DCM ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ತರದಿದ್ದು ಇವರೇ ಹಂಗಾದ್ರೆ, ಜಮೀರ್ ಅವ್ರನ್ನ ತರದಿದ್ದು ಇವರೇ ಹಾಗಾದ್ರೆ ಅಲ್ವಾ? ಬೈ ಈ ತರ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಕುಮಾರಸ್ವಾಮಿಗೆ ಮದ್ದೂರು ಶಾಸಕ ಉದಯ್ ಬಹಿರಂಗ ಸವಾಲು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಶಾಸಕ ಉದಯ್ ನಡುವಿನ ರಾಜಕೀಯ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಶಾಸಕ ಉದಯ್ ಸಾರ್ವಜನಿಕರ ಎದುರೇ ಬಹಿರಂಗ ಚರ್ಚೆಗೆ ಬರುವಂತೆ ಸವಾಲು ಹಾಕಿದ್ದಾರೆ. ಇತ್ತೀಚೆಗೆ ಮದ್ದೂರಿಗೆ ಭೇಟಿ ಕೊಟ್ಟಿದ್ದಂತ ಕುಮಾರಸ್ವಾಮಿ ಅವರು ಕ್ಷೇತ್ರದ ಜನರು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಉದಯ್, ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಚರ್ಚೆ ನಡೆಸೋಣ. JDS ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಹಾಗೂ ನನ್ನ 3 ವರ್ಷದ ಅವಧಿಯಲ್ಲಿ ಕೈಗೊಂಡಿರ್ತಕ್ಕಂಥ ಕಾಮಗಾರಿಗಳ ಅಂಕಿ ಅಂಶಗಳನ್ನು ಮುಂದಿಟ್ಟುಕೊಂಡು ಚರ್ಚಿಸಲು ನಾನು ಸಿದ್ಧ ಅಂತ ಹೇಳಿದ್ರು. 3 ಅಥವಾ 6 ತಿಂಗಳಿಗೊಮ್ಮೆ ಕ್ಷೇತ್ರಕ್ಕೆ ಬಂದು ಭಾಷಣ ಮಾಡುವ ಬದಲು ಅಭಿವೃದ್ಧಿ ಕುರಿತು ನೇರವಾಗಿ ಚರ್ಚೆಗೆ ಬರಬೇಕು ಅಂತ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಕಣ್ಣೀರು ಸುರಿಸಿಕೊಂಡು ಜನರನ್ನ ಮರಳು ಮಾಡುವ ಜಾಯಮಾನ ನಂದಲ್ಲ ಅಂತ ಕಿಡಿಕಾರಿದ್ರು. ತಮ್ಮ ಅವಧಿಯಲ್ಲಿ ಮದ್ದೂರು ನಗರದ ಕೆಮ್ಮಣ್ಣು ನಾಲೆ ಅಭಿವೃದ್ಧಿಗೆ 100 ಕೋಟಿ, ಒಳಚರಂಡಿ ಕಾಮಗಾರಿಗೆ 17 ಕೋಟಿ ಹಾಗೂ ಕೊಳಚೆ ನೀರು ನಾಲೆಗೆ ಸೇರದಂತೆ ತಡೆಯಲು 4 ಕೋಟಿ ವೆಚ್ಚ ಮಾಡಲಾಗಿದೆ ಅಂತ ಉದಯ್ ತಿಳಿಸಿದರು. ಜೊತೆಗೆ 200ಕ್ಕೂ ಹೆಚ್ಚು ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರಲಾಗಿದೆ ಅಂತ ಹೇಳಿದ್ರು. ನೀರಾವರಿ ಯೋಜನೆಗಳು, ಮದ್ದೂರು ನಗರಕ್ಕೆ 100 ಕೋಟಿ ವಿಶೇಷ ಅನುದಾನ ಹಾಗೂ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೂ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳಿದ್ರು. ಗುಡ್, ಮದ್ದೂರು ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಕುಮಾರಸ್ವಾಮಿ ಅವ್ರನ್ನ ಪದೇ ಪದೇ ಕರೀತಾ ಇದ್ದೀರಿ. 1999ರಿಂದ 2003ವರೆಗೆ SM ಕೃಷ್ಣ ಅಭಿವೃದ್ಧಿ ಮಾಡಿದ್ರು. ಮದ್ದೂರಿಂದ ಆ ಕೊಪ್ಪ ರೋಡು, ಆ ಶುಗರ್ ಫ್ಯಾಕ್ಟರಿ ಅವ್ರದ್ದೇ ಇತ್ತು ಶುರು ಮಾಡಿದಾಗ. ಕೊಪ್ಪ ಮೊದಲು ಮದ್ದೂರು ಕ್ಷೇತ್ರದಲ್ಲೇ ಇತ್ತು. ಅಷ್ಟೆಲ್ಲ ಡೆವಲಪ್ ಮಾಡಿದಂತ SM ಕೃಷ್ಣ ಅವರು ತಮಿಳ್ನಾಡಿಗೆ ನೀರು ಬಿಟ್ಟ ಮೇಲೆ ಮದ್ದೂರಲ್ಲಿ ಕಂಟೆಸ್ಟ್ ಮಾಡದೆ ಚಾಮರಾಜಪೇಟೆಗೆ ಬರ್ತಾರೆ. ತಮ್ಮಣ್ಣವ್ರು ಕಿರ್ಗಾವಲಿಂದ ಮದ್ದೂರ್ಗೆ ಬರ್ತಾರೆ.
ಕೆಲಸ ಮಾಡಿದವರೆಲ್ಲ ಚುನಾವಣೆ ಗೆಲ್ತಾರೆ ಅನ್ನೋದೆಲ್ಲ ಸುಳ್ಳು, ಇತಿಹಾಸ ಹೋಗ್ಬಿಟ್ಟಿದೆ. ಆದ್ರೆ ಕೆಲಸ ಮಾಡ್ತಿದ್ದೀರಿ, ಗುಡ್. ಕುಮಾರಸ್ವಾಮಿ ಅವರ ಆರೋಪಗಳಿಗೆ ನೀವು ಪದೇ ಪದೇ ಕರೆದು ಹಿಂಗೆ ಮಾತಾಡ್ಕೊಂಡು ಕೂತಿದ್ರೆ ಅಂತರಗಳ ಜಾಸ್ತಿ ಆಗತ್ತೆ. ಹಾಗಾದ್ರೆ ಓಕೆ, ಛಲ ಮಾಡ್ತಿದ್ದಾಗಲೂ ಯಾಕೆ ಲೋಕಸಭೆನೆಲ್ಲ 58,000 ಲೀಡ್ ಆಯ್ತು ಕುಮಾರಸ್ವಾಮಿ ಅವರಿಗೆ, ಉದಯ್ ಅವರೇ? ಆಮೇಲೆ ಕುಮಾರಸ್ವಾಮಿ ನೀವು ಕರೆದ್ರಿಂದ ಕುಮಾರಸ್ವಾಮಿ ಅವರನ್ನು ಬಂದು ನಿಮ್ಮ ಹತ್ರ ಮಾತಾಡಲ್ಲ, ಚರ್ಚೆಗಳಾಗಲ್ಲ, ಚರ್ಚೆಗಳು ವೇಸ್ಟ್. ಚುನಾವಣಾ ಫಲಿತಾಂಶಗಳು. ಮದ್ದೂರಿನ ಜನ ತಮ್ಮಣ್ಣವ್ರನ್ನ ಸೋಲಿಸಿ ನಿಮ್ಮನ್ನು ಗೆಲ್ಸವ್ರೆ. ಹಾಗೆ ನೀವು ಗೆದ್ದ ಮೇಲೆ ಲೋಕಸಭೆಯಲ್ಲಿ ನಿಮ್ಮ ಕಾಂಗ್ರೆಸ್ ವಿರುದ್ಧ JDS ಅಭ್ಯರ್ಥಿಗೆ 58,000 ಲೀಡ್ ಕೊಟ್ಟವ್ರೆ. ಈ ಚರ್ಚೆ, ಅವರು ನಿಮ್ಮನ್ನ ಉದಯಣ್ಣ ಅಂತೆ ಅಂತ ಸೆಷನ್ ಹೇಳಿದ್ರು, ನೀವು ಗೆದ್ದು ಬಂದ್ರಿ, MLA ಆದ್ರಿ, ಗ್ರೇಟ್. ಬಟ್ ಈ ಸಂಘರ್ಷಗಳು ನಿಮ್ಮ ಬೆಂಬಲಿಗರ ಖುಷಿಗಷ್ಟೇ. ರಿಯಲ್ ಪಾಲಿಟಿಕ್ಸ್ ಎಲೆಕ್ಷನ್ ಅಷ್ಟೇ. SM ಕೃಷ್ಣ ಅವ್ರನ್ನ ಮಹೇಶ್ ಚಂದ್ರು ಕೂಡ ಸೋಲ್ಸ್ಬಿಟ್ಟಿದ್ರು 94 ಚುನಾವಣೆಯಲ್ಲಿ. ತಮ್ಮಣ್ಣವ್ರನ್ನ ಸಿದ್ದರಾಜ್ ಅವ್ರು ಸೋಲ್ಸಿದ್ರು ಮದ್ದೂರಲ್ಲಿ 2008ರಲ್ಲಿ. ಚುನಾವಣಾ ಪಾಲಿಟಿಕ್ಸ್ ನಡೀತಾ ಇರ್ತವೆ. ಬಟ್ ಸವಾಲು ಪ್ರತಿ ಸವಾಲುಗಳಿಗೆ ಮಂಡ್ಯದಲ್ಲಿ ಸಮ್ ಟೈಮ್ ಜಾಗ ಇದೆ, ಜಾಗ ಇಲ್ಲ. ಸೈಲೆಂಟ್ ಆಗಿರೋ ಜನ ಗೆಲ್ಸಿರ್ತಾರೆ.